ಈಗ ಈ ರಾಜ್ಯದ ಜನತೆ ಹೊಸ ಮುಖಗಳನ್ನ ಬಯಸಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಹೊಸಬರನ್ನ, ಅದರಲ್ಲೂ ಯಂಗ್ಸ್ಟರ್ಸ್ನ ಆಯ್ಕೆ ಮಾಡಿದ್ದಾರೆ. ಸೊ ಅಂದಮೇಲೆ ಜನದ ನಿರೀಕ್ಷೆ ಹೊಸಬರು ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮಂಥ ಭಾಳಷ್ಟು ಜನ ಉದ್ಯಮಿಗಳು ವ್ಯಾಪಾರ ವಹಿವಾಟೆಲ್ಲ ನಂಬಿಟ್ಟು ಈ ಜನಸೇವೆ, ಕ್ಷೇತ್ರದ ಅಭಿವೃದ್ಧಿ, ಈ ಥರ ಕಾರ್ಯಗಳಲ್ಲಿ ತೊಡಸ್ಕೊಂಡಿರೋದು ನೀವೆಲ್ಲ ನೋಡ್ತಾ ಇದ್ದೀರಿ. ಯುವಕರಿಗೆ, ಹೊಸಬರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಸ್ವಲ್ಪ ಆಸಕ್ತಿಯಿಂದ ಸ್ಪೀಡಾಗಿ ಹೆಚ್ಚು ಕೆಲಸ ಮಾಡ್ತಾರೆ. ಪಕ್ಷ ಸಂಘಟನೆಗೂ ಅನುಕೂಲ ಆಗ್ತದೆ, ಅಭಿವೃದ್ಧಿಗಳು ಕೂಡ ವೇಗವಾಗಿ ನಡೀತವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ, ನೀವು ಕಳೆದ ಬಾರಿ ಕೇಳಿದಾಗ ಕೂಡ ನಾನು ಹೇಳಿದೆ, ನಾವು ಹೈಕಮಾಂಡ್ ಡೆಲ್ಲಿಗೆ ಹೋಗಿದ್ದ ವಿಚಾರ ಏನಂದರೆ ಹೊಸಬ್ರಿಗೆ ಅವಕಾಶ ಕೊಡಿ, ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ ಒಂದಷ್ಟು ಪರ್ಸೆಂಟೇಜು ಅನ್ನೋ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಹೋಗಿದ್ದಿದ್ದು. ಸೊ ಅದೇ ಒಂದು ವಿಚಾರಕ್ಕೋಸ್ಕರ ನಾವು ಲೆಟ್ರನ್ನು ಕೂಡ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ದು. ಅಧಿವೇಶನ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡಿ ಎಲ್ಲರನ್ನೂ ಸಹಿ ಹಾಕಿ ನಾವು ಕಳಿಸ್ಕೊಟ್ಟಿದ್ದು. ಯಾವುದು ಅಧಿವೇಶನ ಕಳೆದ ಈಗ ಇತ್ತೀಚೆಗೆ, ಈಗ ಮೊನ್ನೆ ಆಯ್ತಲ್ಲ ವಿಶೇಷ ಅಧಿವೇಶನ ಟೈಮಲ್ಲಿ ನಾವು ಎಲ್ಲ ಸೈನ್ ಹಾಕಿ ಕಳಿಸಿ. ವರಿಷ್ಠರು ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಬಹುಶಃ ವರಿಷ್ಠರು ಏನಿದ್ರು ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಉಸ್ತುವಾರಿಗಳು ಅವ್ರ ಜೊತೆ ಚರ್ಚೆ ಮಾಡಿ ಏನಾದರೂ ತೀರ್ಮಾನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಜೊತೆ ಯಾವುದು ಚರ್ಚೆ ಮಾಡಿಲ್ಲ. ಯಾವುದು ಎಲ್ರಿಗೂ ಹೋಗಿದೆಯಲ್ಲ, ಎಲ್ರಿಗೂ ಗಮನಕ್ಕೆ ಬರ್ತದೆ, ಎಲ್ರಿಗೂ ನಾವು ಮಾಹಿತಿನ ಕೊಟ್ಟಿದ್ದೀವಿ. ಸೊ ಅವರೆಲ್ಲರ ಗಮನಕ್ಕೂ ಈ ವಿಚಾರ ಬಂದಿರ್ತದೆ. ಇಂಥವ್ರಿಗೆ ಅಂತ ಏನಿಲ್ಲ. ಯಾಕೆ ಗೊತ್ತಾ, ನಾವು ಇಂಥವ್ರಿಗೆ ಅಂತ ಹೇಳೋದು ತಪ್ಪು. ಈಗ ಅವರೇ ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಜಿಲ್ಲಾವಾರು ಅವಕಾಶ ಕೊಡಬೇಕಾಯ್ತದೆ, ಮತ್ತು ಜಾತಿವಾರು ಕೂಡ ಅವಕಾಶ ಕೊಡಬೇಕಾಯ್ತದೆ. ಸೊ ಅದನ್ನೆಲ್ಲ ಅವರು ಹಳದಿ ತೂಗಿ ಬೇರೆಯವ್ರನ್ನ, ಸೀನಿಯರ್ಸು ಭಾಳಷ್ಟು ಜನ ಇದ್ದಾರೆ, ಅದರಲ್ಲಿ ಭಾಳಷ್ಟು ಅನುಭವಿಗಳಿದ್ದಾರೆ, ಅವರು ಬೇಕಾಗ್ತಾರೆ. ಅದೆಲ್ಲವನ್ನು ಪರಿಶೀಲನೆ ಮಾಡಿ ಅವರು ಸೂಕ್ತ ಕ್ರಮವನ್ನು ತಗೋತಾರೆ ಅಂತ ಭರವಸೆ ಇತ್ತು. ಅಸಮಾಧಾನ ಅಂತಾನೆ ಸರ್, ಏನು ಕೆಲವು ಸಚಿವರುಗಳ ಮೇಲೆ ಅಸಮಾಧಾನ ಇದೆ, ಅಸಮಾಧಾನ ಅಂತಲ್ಲ, ಹೊಸಬರಿಗೆ ಕೆಲಸ ಮಾಡೋರಿಗೆ, ಚುರುಕಾಗಿ ಕೆಲಸ ಮಾಡೋರಿಗೆ ಅವಕಾಶ ಕೊಡಿ, ಅದರಿಂದ ಪಕ್ಷಕ್ಕೆ ಒಳ್ಳೆಯದು, ಅಭಿವೃದ್ಧಿ ಬೇಗ ಆಗ್ತದೆ. ಇಕ್ಬಾಲ್ ಹುಸೇನ್ ಅವರು ಒಂದು ಕಡೆ ಹೇಳಿದ್ರು ಸರ್, ಒಂದಷ್ಟು ಶಾಸಕರು, ಸಚಿವರುಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ. ಈಗ ಅದು ಒಂದು ಕಡೆ ಇದೆ ಸ್ಪಂದನೆ. ಅಂದರೆ ಅವ್ರಿಗೆ ಆಸಕ್ತಿ ಇರಲ್ಲ ಕೆಲವ್ರಿಗೆ ಅವ್ರಿಗೆ ಪ್ರತಿ ಸಲ ಮಂತ್ರಿ ಆಗ್ತಾ ಇರ್ತಾರೆ, ಯಾವುದೋ ಒಂದು ಕೋಟಾದಲ್ಲಿ ಆಗ್ತಿರ್ತಾರೆ. ಹೆಂಗೋ ನಾವು ಕುರ್ಚಿ ನಮ್ದು ಸೇಫ್ ಆಗಿದೆ, ನಮಗೇನು ಅನ್ನೋ ಥರದಲ್ಲಿ ಅವ್ರಿಗೇನು ಆಸಕ್ತಿ ಇಲ್ಲ. ಹೊಟ್ಟೆ ಎಸ್ತೋರು ಊಟ ಮಾಡೋಕ್ಕೆ ಕೂಲಿ ಮಾಡೋ ಅಥವಾ ಕೆಲಸ ಮಾಡೋ, ಇನ್ನೊಂದೊಬ್ಬ ಕಾಡೋ ಬೇಡೋ, ಭಿಕ್ಷೆ ಯಾರು ಬೇಡ ಊಟ ಮಾಡ್ತಾರೆ. ಹೊಟ್ಟೆ ತುಂಬಿದವ್ರಿಗೇನು ಅಗತ್ಯ ಬರಲ್ಲ. ಸೊ ಹಂಗಾಗಿ ಹೊಸಬರು ಬಂದವ್ರಿಗೆ ಅವಕಾಶ ಕೊಟ್ಟರೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ ಪಕ್ಷಕ್ಕೆ. ಈಗ ನಾನು ಹೇಳಿದ್ನಲ್ಲ, ಕೆಲವ್ರಿಗೆ ಹೊಟ್ಟೆ ತುಂಬಿರ್ತದೆ, ಅವ್ರಿಗೇನು ಪಕ್ಷ ಸಂಘಟನೆ ಆಗಬೇಕು ಅನ್ನೋವಂಥದ್ದು ಇರಲ್ಲ. ಎಲ್ಲರೂ ವಿಶ್ವಾಸದಲ್ಲಿ ಇಟ್ಕೊಂಡು ನಾವು ಒಗ್ಗಟ್ಟಿಂದಿರಬೇಕು ಅನ್ನೋವಂಥದ್ದು ಕೆಲವ್ರಿಗೆ ಇರಲ್ಲ. ಅಂಥವ್ರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಬೋದು. ನಿಮ್ಗೆ ಆ ಥರ ಅನುಭವ ಆಗಿದೆಯಾ ಸರ್? ನನಗಾಗಲಿಲ್ಲ ವೈಯಕ್ತಿಕವಾಗಿ. ನಾನು ಯಾರಿಗೂ ಹಂಗೆ ನಿರ್ಲಕ್ಷ್ಯ ಮಾಡಿದ್ರೆ ನಾನು ಬಿಡೋದೂ ಇಲ್ಲ. ನೇರವಾಗಿ ಎಲ್ಲೇ 10 ಜನ ಇದ್ರೂ ಪಬ್ಲಿಕ್ಕಿನ ನಿಲ್ಲಿಸಿ ಕೇಳ್ತೀನಿ. ನನಗೇನು ಮುಲಾಜಿಲ್ಲ. ಯಾಕೆ ನನ್ನ ಸ್ವಂತ ಕೆಲಸ ಯಾರ ಹತ್ರ ನಾನು ಕೇಳೋಕ್ಕೆ ಹೋಗಲ್ಲ. ನಾನು ಕೇಳೋದು ಕ್ಷೇತ್ರದ ಅಭಿವೃದ್ಧಿ ವಿಚಾರ ಇರ್ಬೋದು, ಈ ಸಮಾಜ ಕಟ್ಟುನಿಟ್ಟಿನಲ್ಲಿ ಏನು ಅನುಕೂಲತೆ ಆಗ್ಬೋದು, ಮತ್ತು ಅವ್ರ ಇಲಾಖೆಯಲ್ಲಿ ಏನು ಅವ್ರಿಗೆ ಜವಾಬ್ದಾರಿ ಇದೆ ಅದರ ಬಗ್ಗೆ ನಾವು ಕೇಳ್ತೀವಿ. ಮುಲಾಜಿಲ್ಲದೆ ಕೇಳ್ತೀವಿ, ನಾವು ಕುಂತು ನಾವು ಮಾಡಿಸ್ಕೊಬರ್ತೀವಿ. ಎಲ್ಲರಿಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷ ಎಂ ವಿನಯ್ಕುಮಾರ್ ಅವರ 36ನೇ ಹುಟ್ಟುಹಬ್ಬದ ಅಂಗವಾಗಿ ಸಮಾಜದ ಒಳಿತಿಗಾಗಿ 36ಕ್ಕೂ ಹೆಚ್ಚು ರೀತಿಯ ಸೇವಾ ಕಾರ್ಯಗಳ ಮೂಲಕ ಕಳೆದ 3 ದಿನಗಳಿಂದ ವಿವಿಧ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಇಂದೂ ಸಹ ಮಂಡ್ಯ ನಗರಾದ್ಯಂತ ವಿವಿಧ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದರು. ಮಂಡ್ಯ ನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಎಲ್ಲರಗೊಂದಾಗೂ ವಿನಯ್ 36 ಅವರ ಜನ್ಮದಿನ ಪ್ರಯುಕ್ತ ಇಂದು ಪೌಷ್ಟಿಕಾಹಾರ ವಿತರಣಾ ಕಾರ್ಯಕ್ರಮವು ಚಲನೆಗೊಂಡಿತ್ತು.
ಪೂಜಾ ಕುಣಿತ, ವೀರಗಾಸೆ ಕುಣಿತ ನೋಡುಗರ ಗಮನ ಸೆಳೆಯಿತು. ಕುಟುಂಬ ಸಮೇತರಾಗಿ ವಿನಯ್ ಪೂಜೆಯ ಸಮರ್ಪಿಸಿ ಪೌಷ್ಟಿಕಾಹಾರ ವಿತರಿಸಿ ಗೆಳೆಯರ ಬಳಗ ವ್ಯವಸ್ಥೆ ಮಾಡಿದ್ದರು. ಮಂಡ್ಯ ನಗರದಲ್ಲಿರುವ ಬಾಲಭವನದಲ್ಲಿ ಎಲ್ಲರಗೊಂದಾಗೂ ವಿನಯ್ 36ನೇ ಜನ್ಮದಿನ ಪ್ರಯುಕ್ತ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಚಿತ್ರಕಲಾ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿವಾರ ಉಮೇಶ್ ಪಾಲ್ಗೊಂಡು ಶುಭ ಹಾರೈಸಿದರು. ಬ್ಯಾಗ್ ತಳ್ಳಿ ಸೈಡ್ಗೆ. ಎಲ್ಲರಗೊಂದಾಗೂ ವಿನಯ್ ಮತ್ತು ಕುಟುಂಬಸ್ಥರು ವೀಕ್ಷಿಸಿ ಚಾಲನೆ ನೀಡಿದರು. ಮಂಡ್ಯ ನಗರದಲ್ಲಿರುವ ಕಾಳಿಕಾಂಬಾ ದೇವಾಲಯದಲ್ಲಿ ಕನ್ನಡ ಮೊದಲು ಆಟ ರ್ಯಾಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರಗೊಂದಾಗೂ ವಿನಯ್ ಅವರಿಗೆ ವಿಕಲಚೇತನರು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಅಭಿನಂದಿಸಲಾಯಿತು. ಅಧ್ಯಕ್ಷರು ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಬಿದರಹೊಸಹಳ್ಳಿ ಬೋರೇಗೌಡ, ಮರಳೆಗಾಲ ಮಂಜುನಾಥ್, ಬೂಕನಕೆರೆ ಪೆಟ್ರೋಲ್ ಬಂಕ್ ಮಂಜು, ಗುರುರಾಜ್ ಮತ್ತಿತರರು ಹಾಜರಿದ್ದರು. ಮಾದರಿ ಅನ್ನೋದನ್ನ ಮರೆಯೋದು ಬೇಡ. ಇಂಥ ಪರಂಪರೆಯಲ್ಲಿ, ಇಂಥ ಸಂಸ್ಕೃತಿಯಲ್ಲಿ ಹುಟ್ಟಿರೋರು ನಾವು ಪ್ರಪಂಚಕ್ಕೆ ಹೆಮ್ಮೆ. ಕನ್ನಡ ಪರ ಚಿಂತನೆಗಳ ಬಗ್ಗೆ ಸಾಕಷ್ಟು ಇದೆ. ಇವತ್ತು ಎರಡು ಪ್ರಮುಖ ಕಾರಣಗಳಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದ್ ಕಡೆ ಇದು ಹೋರಾಟದ ಸಭೆಯಲ್ಲ, ಇದು ಪ್ರತಿಭಟನಾ ಸಭೆಯಲ್ಲ, ಆದ್ರೆ ಕನ್ನಡವನ್ನ ಮಂಡ್ಯ ನಗರದ ಜೆಸಿ ವೃತ್ತಕ್ಕೆ ಆಗಮಿಸಿದ ಶಾಸಕ ರವಿಕುಮಾರ್ ಗೌಡ ಗಣಿ ಅವರು ಎಲ್ಲರಿಗೊಂದಾಗೂ ವಿನಯ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಆಟೋ ರ್ಯಾಲಿಗೆ ಚಾಲನೆ ನೀಡಿದರು. ಮಂಡ್ಯದಲ್ಲಿ ಕನ್ನಡ ಆಟೋ ಜಾಥಾಗೆ ಒಂದು ಮಂಡ್ಯದಲ್ಲಿ ಇಡೀ ಊರೊಳಗಡೆ ಕನ್ನಡದ ಹೋರಾಟಗಾರರು, ಚಲನಚಿತ್ರ ನಟರು, ಬುದ್ಧಿಜೀವಿಗಳು, ಸಾಹಿತಿಗಳು, ಬೌದ್ಧ ಧರ್ಮದ ಬುದ್ಧ ಚಿತ್ರನಟರ ಚಿತ್ರಗಳನ್ನು ಪ್ರದರ್ಶನ ಮಾಡಿ ಇಡೀ ಮಂಡ್ಯದಲ್ಲಿ ಕನ್ನಡಮಯವನ್ನು ಮಾಡಿದರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಸಕಲವನ್ನು ಕೊಟ್ಟು ಕಾಪಾಡಲಿ. ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಕೆಲವು ಕಡೆ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಗಿಡ ನೆಡೋದು, ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡೋದು, ಬೀದಿ ನಾಟಕ, ಹೀಗೆ ಒಂದು ಹೊಸ ಯುಗವನ್ನು ಆರಂಭಿಸಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಜಾಥವನ್ನು ಇವತ್ತು ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಮಾಡ್ತಾ ಬಂದಿದ್ದೀವಿ.
ಈ ನಮ್ಮ ವಿಶಿಷ್ಟ ಪ್ರಯತ್ನಕ್ಕೆ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗೌಡರು ಕೂಡ ಬಂದು ಅವರು ಹರಸಿ ಭಾಗವಹಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲರಿಗೊಂದಾಗೂ ಮಂಕುತಿಮ್ಮ ಬಳಗದ ಸ್ನೇಹಿತರಿದ್ದರು. ಪ್ರಸ್ತುತ ದಿನಗಳಲ್ಲಿ ಎಐ ತಂತ್ರಜ್ಞಾನ ಬಳಕೆಗೆ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಅಪ್ಡೇಟ್ ಆಗಬೇಕಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯರಾದ ಮಧು ಜಿ ಮಾದೇಗೌಡ ಹೇಳಿದರು. ಮಂಡ್ಯ ನಗರದ ಎಸ್ಬಿ ಸಮುದಾಯ ಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ, ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಇವರ ವತಿಯಿಂದ ನಡೆದ ಶೈಕ್ಷಣಿಕ ಕಾರ್ಯಾಗಾರ, ಪ್ರಾಂಶುಪಾಲರಿಗೆ ಡೈರಿ ವಿತರಣೆ, ಬ್ಯಾಗ್ ವಿತರಣೆ, ರಾಷ್ಟ್ರೀಯ ಕ್ರೀಡಾಪಟುಗಳಿಗೆ, ಸಾಂಸ್ಕೃತಿಕ ಸ್ಪರ್ಧೆಯ ವಿಜೇತರಿಗೆ, ಪ್ರತಿಭಾನ್ವಿತ ಮತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳ ಸಾಧಕ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದಿನೇ ದಿನೇ ತಂತ್ರಜ್ಞಾನ, ವೈಜ್ಞಾನಿಕ ಸಂಶೋಧನೆಗಳು ನಾಗಲೋಟದಲ್ಲಿ ದಾಪುಗಾಲು ಹಾಕುತ್ತಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಎಐ ಬಳಕೆಯಾಗುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲೂ ಬಳಕೆಯಾಗುತ್ತಿದೆ. ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಅಪ್ಡೇಟ್ ಆಗಬೇಕಿದೆ ಎಂದು ನುಡಿದರು. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ, ಭಾರತ ದೇಶದ ಪ್ರಗತಿ ಶಿಕ್ಷಣದಲ್ಲಿದೆ. ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರ ಶ್ರಮದಿಂದ ಎಲ್ಲವೂ ಸಾಧ್ಯವಿದೆ. ಉಪನ್ಯಾಸಕರು ತಂತ್ರಜ್ಞಾನವನ್ನು ಕಲಿತು ಪಾಠ ಮಾಡಬೇಕಿದೆ. ಎಲ್ಲಿ ಸೋಲು ಕಾಣುತ್ತಿದೆಯೋ ಅಲ್ಲಿ ಎಐ ತಂತ್ರಜ್ಞಾನ ಬಳಕೆಗೆ ಸಾಧ್ಯತೆ ಹೆಚ್ಚಿದೆ ಎಂದು ಸಲಹೆ ನೀಡಿದರು. ಅದರಿಂದ ಅವರೇ ಮಾತಾಡಬೇಕಷ್ಟು ಅಂತ ನಾನು ಹೇಳಿದೆ. ಅವರು ಮಾತಾಡಿದ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಈಗ ನಾವು ಆ ಎಲ್ಲ ವಿಚಾರಗಳಿಗೆ ಡೀಟೋ ಅಂತ ಹೇಳ್ಬಿಟ್ರೆ ನನ್ನ ಭಾಷೆ ಮುಗಿದು ಅಂತ ನಾನು ಅದು ಕೂಡ ಅನ್ಕೋತೀನಿ. ಹೌದಲ್ವಾ? ಯಾರನ್ನೇ ಅವ್ರು ಮಾತಾಡಿದ್ರು ಸರಿ ಅಂತ ಅನಿಸ್ತು, ಯಾರು ಸರಿ ಇಲ್ಲ ಅಂತಂದವರು ಸ್ವಲ್ಪ ಬೇಗ ಅಂತ ನಾನು ಕೇಳ್ತೀನಿ. ನೋಡ್ರಿ, ನೀವು ಮಾತಾಡಿದವ್ರು ಸರಿ ಇಲ್ಲ ಅಂತ ಅನ್ಸಿದ್ರೆ ಯಾಕಂದ್ರೆ ಕೆಲವ್ರು ಅನ್ಸಿರ್ಬೋದು. ಅನ್ಸಿದ್ರೆ ಯಾರು ಕೈ ಎತ್ತಿದ್ರೆ ಅದಕ್ಕೆ ಏನು ಸಂಜಾಯಿಯನ್ನು ಕೊಡ್ಬೋದು ಅದನ್ನು ಕೂಡ ಕೊಡ್ಬೋದು. ಇವತ್ತು ಕೃಷ್ಣೇಗೌಡರು ಮಾತಾಡಿರ್ತಕ್ಕಂಥ ಎಲ್ಲ ವಿಚಾರಗಳು ನಿಜಕ್ಕೂ ಕೂಡ ಅಕ್ಷರ ಸತ್ಯ. ನಾವೇನಾದರೂ ಕೂಡ ಇವತ್ತು ಅಪ್ಡೇಟ್ ಆಗದೇನೆ ಹೋದ್ರೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ MSc MA ಮಾಡಿ PhD ಮಾಡಿರ್ತಕ್ಕಂಥವ್ರು ಎಲ್ಲ ಬಹಳಷ್ಟು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ಗಳನ್ನ ತಗೊಂಡಿದ್ದೀರಿ. ನಿಮ್ಮ ಮಾರ್ಕ್ಸ್ಗಳನ್ನು ನೋಡೋದೇ ನಿಮ್ಮನ್ನ ಅಧ್ಯಾಪಕರಾಗಿ ಅಪಾಯಿಂಟ್ಮೆಂಟನ್ನು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಅಥವಾ ಗೌರ್ಮೆಂಟಲ್ಲಿ ಆಗಿರ್ಬೋದು ನಿಮ್ಮನ್ನೆಲ್ಲ ಅಪಾಯಿಂಟ್ಮೆಂಟನ್ನು ಮಾಡಿದ್ದಾರೆ. ಆದರೆ ಅಪಾಯಿಂಟ್ಮೆಂಟ್ ಆದಮೇಲೆ ಎಷ್ಟು ಜನ ಪುಸ್ತಕಗಳನ್ನು ತೆಗೆದು ಓದಿ ಕ್ಲಾಸ್ಗಳಲ್ಲಿ ಪಾಠ ಮಾಡ್ತಾ ಇದ್ದೀರಿ, ಎಷ್ಟು ಜನ ಹೊಸ ಹೊಸ ವಿಚಾರಗಳನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಎಷ್ಟು ಜನ ಜೀವನದ ವಿಚಾರಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಮುಗಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ಅದ್ರ ಮೇಲೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೂಡ ಮಾತಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಬಂದು ಇವತ್ತು ಎಲ್ಲ ರಂಗದಲ್ಲೂ ಕೂಡ ಎಲ್ಲರ ನಿದ್ದೆಯನ್ನು ನಡೆಸಿರ್ತಕ್ಕಂಥ ವಿಚಾರ. ಇವತ್ತು ಎಜುಕೇಷನ್ ಫೀಲ್ಡ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ನೀವೇನಾದ್ರೂ ಕೂಡ ಅಪ್ಗ್ರೇಡ್ ಆಗಲೇ ಹೋದರೆ 100% ನಿಮ್ಮೆಲ್ಲ ಬಳಿಕ ಮಾತನಾಡಿದ ವಾಗ್ಮಿ ಎಂ ಕೃಷ್ಣೇಗೌಡ, ನಮಗೆ ತುಂಬಾ ಕಾಡುವುದು ನಾವು ಮಾತನಾಡುವಾಗ ನಮ್ಮ ಮನಸ್ಸುಗಳು ಸ್ವಚ್ಛಂದವಾಗಬೇಕು. ನಾನು ಎಷ್ಟೇ ಅದ್ಭುತ ಭಾಷಣ ಮಾಡಿದರೂ ಏನು ಪ್ರಯೋಜನ? ಮನಸ್ಸು ಏಕಾಗ್ರತೆಯಿಂದ ಕೇಳಿಸಿಕೊಳ್ಳಬೇಕು ಎಂದರು. ನಮ್ಮಲ್ಲಿ ಸರ್ಕಾರ ಬಹಳ ಮುಖ್ಯವಾಗಿ ನಡೆಸಬೇಕಿರುವ ಕ್ಷೇತ್ರಗಳು ಸಾಮಾಜಿಕ ಭದ್ರತೆ, ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳು. ನೆಮ್ಮದಿಯಾಗಿ ಜನರು ಇರುವಂತೆ ನೋಡಿಕೊಳ್ಳಬೇಕು. ಸರ್ಕಾರ ಫೇಲ್ಯೂರ್ ಆಗಿದೆ. ಫೇಲ್ಯೂರ್ ಆಗಿರುವುದರಿಂದಲೇ ಖಾಸಗೀಕರಣವಾಗುತ್ತಿರುವುದು ಎಂದು ಎಚ್ಚರಿಸಿದರು. ಈ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಮಾತಾಡುವುದು ಪ್ರತಿದಿನ ನಾವೆಲ್ಲ ಪ್ರತಿದಿನ ಮಾತಾಡೋದಕ್ಕೆ ವಿ ಹ್ಯಾವ್ ಗಾಟ್ ಎ ರೆಡಿ ಆಡಿಯನ್ಸ್. ಯಾವಾಗಲೂ ನಮ್ಮದೇ ಕೇಳೋ ಜನ ಇರ್ತಾರೆ, ಮಕ್ಕಳು ಇರ್ತಾರೆ. ನಾವು ಮಾತಾಡ್ತಾರೆ. ನನ್ನ ಕಾಳಜಿ ಏನು ಅಂದ್ರೆ ಈ ಮಾತುಗಳ ಅರ್ಥ ಸ್ವಲ್ಪ ಬಿಡ್ತಾರೆ. ನಾವು ಏನು ಮಾತಾಡ್ತೀವಿ?
ಈಗ ನಾನು ನಿಂತ್ಕೊಂಡು ಮಾತಾಡ್ತಿದ್ದೀನಿ, ನೀವು ಸರಿ ನಾವು ಸರಿ ಎಲ್ಲ ಗ್ರೇಟು, ನಮ್ದೇ ನಾವು ಕಟ್ಕೊಳ್ಳೋದು, ನಮ್ಮ ಕಾಲ ನಾವು ನಮಸ್ಕಾರ ಮಾಡ್ಕೊಳ್ಳೋದು, ನಾವು ಅದ್ಭುತವಾದ ಕೆಲಸ ಮಾಡ್ತೀವಿ ಅಂತ ಅನ್ಕೊಳ್ಳೋದು, ಅದರ್ಕೊಂಡು ಹೋಗ್ಬಿಟ್ರೆ ನಾವೇ ಒಪ್ಕೊತಿಲ್ಲ ನಾವು ಆಡೋದು. ಅವರ ಪ್ರಸಂಗ ಹೇಳ್ತಾರೆ, ಅವರ ತಾತ ಅನಂತಮೂರ್ತಿ ಚಿಕ್ಕವರು, ಅವರಿಬ್ಬರು ಕಾಡಿಗೆ ಹೋಗಿರ್ತಾರೆ, ಅವ್ರು ಮಲ್ನಾಡು ತೀರ್ಥಲ್ಲಿ ಕಾಡಿಗೆ ಹೋಗಿ ಬರುವಾಗ ಅಲ್ಲೆಲ್ಲ ಸೊಂದೆ ತಗೊಂಡು ಕಾಡಿಗೆ ಹೋಗಿರ್ತಾರೆ. ಕಾಡಿಗೆ ಬರುವಾಗ ಅವ್ರ ತಾತ ಈ ಹುಡುಗ ಅನಂತಮೂರ್ತಿ ಹೇಳ್ತಾರೆ, ಅನಂತು ನನ್ನ ಮಾತಿಗೆ ಯಾವ ಶಕ್ತಿನೇ ಇಲ್ಲ ಅಂತ ಅನ್ಸುತ್ತೆ ಕಣೋ. ಪೂರ್ವಿಕರಿಗೆಲ್ಲ ಮಾತಿಗೆ ಎಂತ ಶಕ್ತಿ ಇತ್ತು, ಅದಕ್ಕೆ ಶಾಪಾನುಗ್ರಹ ಶಕ್ತಿ ಇತ್ತು. ಕೋಪದಿಂದ ಮಾತಾಡಿದ್ರೆ ಶಾಪ, ಪ್ರೀತಿಯಿಂದ ಮಾತಾಡಿದ್ರೆ ಅನುಗ್ರಹ. ಏನ್ ನಾವು ಮಾತಾಡಿದ್ರೆ ಏನು ಪರಿಣಾಮನೇ ಇಲ್ಲ. ನನಗೂ ಇತ್ತು ಅಂತ ಅನಿಸ್ತಿತ್ತು ಹಿಂದೆ, ಈಗ ಯಾಕೋ ನನ್ನ ಮಾತಿಗೆ ಏನು ಪರಿಣಾಮವೂ ಇಲ್ಲ, ನನ್ನ ಮಾತಿನ ಶಕ್ತಿ ಹೊರಟೋಗ್ತಿದೆ. ಈ ಹುಡುಗ ಕೇಳಿದ್ರು, ತಾತ ಮಾತಿಗೆ ಶಕ್ತಿ ಇತ್ತು, ಅದರಲ್ಲೂ ಶಾಪ ಕೊಡೋ ಶಕ್ತಿ ಇರುತ್ತ, ವರ ಕೊಡೋ ಶಕ್ತಿ ಇರುತ್ತ, ಆಶೀರ್ವಾದ ಶಕ್ತಿ ಇತ್ತು, ಅನುಗ್ರಹದ ಶಕ್ತಿ ಇರುತ್ತ, ಅದೇನಿರುತ್ತೆ ಮಾತಿಗೆ? ಅವಾಗ ತಾತ ಅವರೇ ಬಹಳ ದೊಡ್ಡ ವಿದ್ಯಾವಂತರಲ್ಲ, ಅವ್ರು ಹೇಳಿದ್ರು ಮಾತು ನೋಡು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಪದವಿ ಪೂರ್ವ ಶಿಕ್ಷಣ ಕಾಲೇಜಿನ ಉಪನಿರ್ದೇಶಕ ಸಿ ಚಲುವಯ್ಯ, ಎಸ್ಬಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಡಾ ಮೀರಾ ಶಿವಲಿಂಗಯ್ಯ, ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ನಾಗೇಶ್, ಉಪಾಧ್ಯಕ್ಷ ಎಂಎಲ್ ಕೃಷ್ಣೇಗೌಡ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಯುಎಸ್ ನಟರಾಜ್, ಪ್ರಧಾನ ಕಾರ್ಯದರ್ಶಿ ಪಿ ಕಾಂತರಾಜು, ಕಾಂಗ್ರೆಸ್ ಮುಖಂಡ ಅಭಿಲಾಷ್, ಪ್ರಾಂಶುಪಾಲರು, ಉಪನ್ಯಾಸಕರು ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯ ನಗರದಲ್ಲಿರುವ ಗಾಂಧಿ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಪದ್ಮಶ್ರೀ ಪ್ರಶಸ್ತಿ ಗೌರವಕ್ಕೆ ಭಾಜನರಾಗಿರುವ ಪುಸ್ತಕ ಪ್ರೇಮಿ ಅಂಕೇಗೌಡ ಅವರಿಗೆ ಅಭಿನಂದನಾ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಪುಸ್ತಕ ಪ್ರೇಮಿ ಅಂಕೇಗೌಡ ಅವರನ್ನು ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸಲಾಯಿತು. ಮೇಡಮ್ ಹೇಳ್ರಿ. ಮತ್ತು ನಮ್ಮ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶಸ್ತಿ ಬಂದಿರುವುದು ನಮ್ಮ ಜಿಲ್ಲೆಗೆ ಒಂದು ಗೌರವವನ್ನು ತಂದುಕೊಟ್ಟಿರುವಂಥದ್ದು ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಅವರಿಗೆ ನಾವು ಗೌರವ ಸಲ್ಲಿಸಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಅಂತ ಭಾವಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಈ ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೆ ನಾವು ಜಯಪ್ರಕಾಶ್ ಗೌಡ ಆಗಿರ್ಬೋದು, ಮೀರಾ ಮೇಡಮ್ನ, ಹಾಗೆ ಎಲ್ಲ ನಮ್ಮ ಅಧ್ಯಕ್ಷಗಳನ್ನೆಲ್ಲರನ್ನ ಸಲಹೆ ಕೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಆದರೆ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿ ನಡಿಬೇಕಾಗಿತ್ತು ಅಂತನೋ ಅಭಿಪ್ರಾಯ ಇದ್ರೂ ಕೂಡ ಸ್ಪಂದಿಸುವಂಥದ್ದು ಕೂಡ ಬೇಕು. ಈಗ ನಾವು ಹೇಳಿದ್ರು, ಶಾಸಕರನ್ನು ಕರೆದಿದ್ವಿ, ಅವರು ನಮ್ಮ ಜಿಲ್ಲೆಗೆ ಬಂದಿರುವಂಥ ಒಂದು ಪ್ರಶಸ್ತಿ ಅದು ಅಷ್ಟು ಚಿಕ್ಕ ಪ್ರಶಸ್ತಿ ಅಲ್ಲ ಅನ್ನುವಂಥದ್ದು ಅವ್ರಿಗೂ ಗೊತ್ತಿದೆ. ಅವ್ರು ಈ ಸಂದರ್ಭದಲ್ಲಿ ಇರಬೇಕಾಗಿತ್ತು. ನಮ್ಮ ಡಿ.ಪಿ. ಸ್ವಾಮಿಯವರು ಹೇಳಿದ್ದು ಸತ್ಯ. ಆದರೆ ಜನರ ಹೆಚ್ಚು ಒಡನಾಟ ಬಳಸ್ಕೋಬೇಕು, ನಾವೆಲ್ಲ ಸೇರಬೇಕು ಅನ್ನೋಂಥ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಇನ್ನೂ ಅದ್ದೂರಿಯಾಗಿ ಮಾಡ್ಬೋದು. ಬಟ್ ನಮ್ಮ ಸಾಹಿತ್ಯ ಪರಿಷತ್ತಿನ ಒಂದು ಇತಿಮಿತಿಯ ಒಳಗಡೆ ನಾವು ಗೌರವನ ಸಲ್ಲಿಸಲಿಲ್ಲ ಅಂತಂದ್ರೆ ಅದಕ್ಕೆ ಎಲ್ಲೋ ಒಂದು ಕಡೆ ಚ್ಯುತಿ ಬರುತ್ತೆ ಅಂತೇಳಿ ಭಾವಿಸಿ ನಾವು ಇವತ್ತು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಜಯಪ್ರಕಾಶ್ ಗೌಡ್ರು ಇರ್ಬೋದು, ಮೀರಾ ಮೇಡಮ್ ಇರ್ಬೋದು, ತೈಲೂರಣ್ಣವ್ರು ಇರ್ಬೋದು, ವೀರಪ್ಪಣ್ಣವರು, ಮತ್ತು ಹಾಗೆ ಡಿ.ಪಿ. ಸೋಮಣ್ಣವರು, ಧರಣೇಂದ್ರಯ್ಯನವರು, ಹಾಗೆ ನನ್ನ ಎಲ್ಲ ತಾಲೂಕಿನ ಅಧ್ಯಕ್ಷಗಳು, ಹಾಗೆಲ್ಲ ಪದಾಧಿಕಾರಿಗಳು ಕೂಡ ಕೈಗೂಡಿಸಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಸಹಕಾರ ನೀಡಿದ್ದೀರಿ. ಹಾಗೂ ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು
ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ನಡೆಯಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಹೊಂದಿಸಿ ಈಗಾಗಲೇ ಸಮಯ ಆಗಿರೋದ್ರಿಂದ ಈ ಒಂದು ಅಧ್ಯಕ್ಷತೆ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹರ್ಷ ವಿ ಪಣ್ಣೇದೊಡ್ಡಿ, ಕರ್ನಾಟಕ ಸಂಘದ ಅಧ್ಯಕ್ಷ ಡಾ ಜಯಪ್ರಕಾಶ್ ಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ, ಧರಣೇಂದ್ರಯ್ಯ, ಜಿಟಿ ವೀರಪ್ಪ, ಡಿಪಿ ಸ್ವಾಮಿ, ಎಚ್ಆರ್ ಪೂರ್ಣಚಂದ್ರ ತೇಜಸ್ವಿ, ಚಂದ್ರಲಿಂಗು, ಸುನಿಲ್ ಕುಮಾರ್, ಚಂದ್ರಶೇಖರ್, ಸಿದ್ಧಲಿಂಗ, ಪ್ರಕಾಶ್, ಮಹದೇವಸ್ವಾಮಿ, ಚೇತನ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಗೋಡೆಯಲ್ಲಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರ. ಗೆಜ್ಜಲಗೆರೆಯಲ್ಲಿ ಗ್ರಾಮ ಪಂಚಾಯಿತಿ ಉಳಿಸಲು ವಿನೂತನ ಹೋರಾಟ. ಮುಂದುವರಿದ ಗೆಜ್ಜಲಗೆರೆ ಗ್ರಾಮಸ್ಥರ ಪ್ರತಿಭಟನೆ. ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಸೇರ್ಪಡೆ ವಿರೋಧಿಸಿ ನಡೆಯುತ್ತಿರೋ ಹೋರಾಟ. ಗೋಡೆಯ ಮೇಲೆ ನ್ಯಾಯಕ್ಕಾಗಿ ಅಂಬೇಡ್ಕರ್ ಭಾವಚಿತ್ರ ಚಿತ್ರಬಿಡಿಸಿ ಪ್ರತಿಭಟನೆ. ಅಂಬೇಡ್ಕರ್ ಚಿತ್ರ ಬಿಡಿಸಿ ನಗರೀಕರಣ ಬೇಡ ಎಂದು ಘೋಷಣೆ ಕೂಗಿ ಆಕ್ರೋಶ. ನ್ಯಾಯಕ್ಕಾಗಿ ಗೆಜ್ಜಲಗೆರೆ ಗ್ರಾಮಸ್ಥರು ಮನವಿ. ಎಲ್ಲ ಪಾಯಸ ಕುಡಿದು ಬಿಟ್ಟವ್ರೆ ನಿನ್ನೆ. ಇನ್ನೂ ಬಂದಿಲ್ಲ. ಹೋರಾಟವಿಲ್ಲದೆ ಜಿಂದಾಬಾದ್ 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 ಜಿಂದಾಬಾದ್. ಸಮಾಜದಲ್ಲಿ ಸಮಾನತೆಯು ನಿರ್ಮಾಣವಾದಾಗ ಮಾತ್ರ ಉತ್ತಮ ಜೀವನ ಸಾಧ್ಯವಾಗಲಿದ್ದು, ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ತಹಶೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಅಭಿಪ್ರಾಯಪಟ್ಟರು.
ಮದ್ದೂರು ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಪಂಚಾಯಿತಿ ಸೇರಿದಂತೆ ಹಲವು ಇಲಾಖೆಗಳ ಸಹಯೋಗದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ ಅನ್ವಯ ವಿಚಾರಗೋಷ್ಠಿ ಹಾಗೂ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಏಕತೆ, ಸಮಗ್ರತೆ ಇರಬೇಕು ಎಂದಿದೆ. ಇದನ್ನು ಎಲ್ಲರೂ ಪಾಲಿಸಬೇಕು ಹಾಗೂ ಸಮಾಜದಲ್ಲಿ ಅಸ್ಪೃಶ್ಯತೆ ಎಂಬುದು ಒಂದು ಪಿಡುಗಾಗಿದ್ದು ಇದು ಹೋಗಲಾಡಬೇಕು ಎಂದರು. ಕೆಲವೊಂದು ಕಡೆಗಳಲ್ಲಿ ಅಸ್ಪೃಶ್ಯತೆ ಈಗಲೂ ಇರುವ ಬಗ್ಗೆ ದೂರುಗಳು ಬರುತ್ತವೆ. ಇದನ್ನು ಕೇಳಿ ಬೇಸರವಾಗುತ್ತದೆ ಎಂದ ಅವರು, ಇಂತಹ ಮುಂದುವರೆದ ದಿನಗಳಲ್ಲಿಯೂ ಜನತೆ ಹೆಚ್ಚು ಪ್ರಜ್ಞಾವಂತರಾಗಿದ್ದರೂ ಕೆಲವೊಂದು ಘಟನೆಗಳು ಆಗುವುದು ಬೇಸರದ ಸಂಗತಿಯಾಗಿದ್ದು ಜನರಲ್ಲಿ ಮತ್ತಷ್ಟು ಅರಿವಿನ ಅಗತ್ಯವಿದೆ ಎಂದರು. ಸಮುದಾಯಗಳನ್ನು ಮೇಲೆತ್ತುವ ಸಲುವಾಗಿ ಈ ರೆಸಲ್ಯೂಷನ್ ಕೊಟ್ಟಿರೋದು. ಬಟ್ ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡು ತಪ್ಪಾಗಿ ಹೇಳಿ ನಮ್ಮಲ್ಲಿ ಈ ಜಾತಿಯ ಒಂದು ವ್ಯಾಮೋಹ ಇದೆಯಲ್ಲ, ಅದನ್ನ ಈ ಅನಿಷ್ಟವನ್ನು ಕೆಲವರು ವಿಷ ಬೀಜ ಬಿತ್ತುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ತಾವು ಯಾರು ಕೂಡ ಮನ ಕೊಡಬಾರದು. ಅಂಬೇಡ್ಕರ್ ಅವರ ಸಂವಿಧಾನ ಸರ್ವ ಧರ್ಮಕ್ಕೂ ಸರ್ವ ಜಾತಿಗೂ ಅದು ಅನ್ವಯ ಆಗುವಂತ. ಕಾರ್ಯಕ್ರಮದಲ್ಲಿ ರಾಜ್ಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೇಲ್ವಿಚಾರಕಿ ಮತ್ತು ಬಲವರ್ಧನಾ ಸಮಿತಿಯ ಸಂಚಾಲಕಿ ಪಿ. ಯಶೋಧಾರವರು ಎಸ್ಸಿ/ಎಸ್ಟಿ ಕಾಯ್ದೆಗಳ ಬಗ್ಗೆ ಹಾಗೂ ಶೋಷಣೆಗಳನ್ನು ತಪ್ಪಿಸಲು ಅಗತ್ಯ ಅರಿವಿನ ವಿಷಯದಲ್ಲಿ ಉಪನ್ಯಾಸ ನೀಡಿದರು. ನಗರದ ಸಿವಿಲ್ ನ್ಯಾಯಾಧೀಶರಾದ ನಳಿನಾರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರಿನ ಕೇಸು ಈ ಕಡೆ ಈ ಭಾಗದಲ್ಲೇ ಅನಿಸುತ್ತೆ. ಬೆಂಗಳೂರಿನ ಅಲ್ವಾ? ಬೆಂಗಳೂರಿನ ಕೇಸು, ಆಮೇಲೆ ಕಾರಂಚೂರು ಕೇಸು, ಇಂಥ ಕೇಸುಗಳಿಗೂ ಕೂಡ ಕೆಲವು ಸರಿ ನ್ಯಾಯ ಸಿಗೋದು 20 ವರ್ಷ 25 ವರ್ಷ 25 ವರ್ಷ ಹೇಳ್ಕೊಂಡು ಹೋಗುತ್ತೆ. ಸೊ ಈಗ ಹೇಳ್ಕೊಂಡಾಗ ಏನಾಗುತ್ತೆ, ಸಾಕ್ಷಿಗಳನ್ನ ಸಾಯಿಸ್ತಾರೆ. ಹೌದಲ್ಲ? ಸಾಕ್ಷಿಗಳನ್ನ ಸಾಯಿಸೋದು ಹೆಂಗೆ? ಕೊಂಡ್ಕೋತಾರೆ. ದುಡ್ಡು ಕೊಟ್ಟು ಕೊಂಡ್ಕೋಬಹುದು. ಅದೇ ಹೋಗ್ಬೇಡ ನಿನ್ ಕೆಲಸ ಕೊಡ್ತೀನಿ ಅನ್ನೋದು ಮೊದಲೇ ಬಡತನದಲ್ಲಿರೋರು ಏನ್ ಕೊಟ್ಟರು ಒಪ್ಕೋತಾರೆ. ಸೊ ಹಾಗಾಗಿ ಈ ಕೋರ್ಟಿನ ವಿಳಂಬ, ಕೋರ್ಟಿನ ವ್ಯವಸ್ಥೆ ಯಾವ ತರ ಇದೆ ಅಂತ ಹೇಳಿದ್ರೆ, ನಮ್ಗಲ್ಲಿ 15 ವರ್ಷ 20 ವರ್ಷ ಒಂದು ಕೇಸ್ನ ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲಿಂದ ನಮ್ಗೆ ಕನ್ವಿಕ್ಷನ್ ರೇಟ್ ಸಿಗುತ್ತಪ್ಪ? ಮತ್ತೊಂದು ದೊಡ್ಡ ರಿಪೋರ್ಟ್ ಕೊಡ್ತಾರೆ, ಅಕ್ವಿಟಲ್ ಆಯ್ತು ಅಂತ. ಈಗ ಕನ್ವಿಕ್ಷನ್ ರೇಟು ಕಳೆದ 10-15 ವರ್ಷದಿಂದ ನಾನು ರಿಪೋರ್ಟ್ನ ತಯಾರಿ ಮಾಡ್ತಿದ್ದಾಗಿಂದ ನನಗೆ ಗೊತ್ತಿರೋ ಪ್ರಕಾರ 3.5% ಇತ್ತು. ಈ ಸಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಮೊನ್ನೆ ಸಿದ್ದರಾಮಯ್ಯನವರು ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಿರೋದಕ್ಕೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಒಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಆದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕದಲ್ಲಿ ಬಹಳ ಕಡಿಮೆ ಕನ್ವಿಕ್ಷನ್ ರೇಟು. ಯಾಕೆ ಕನ್ವಿಕ್ಷನ್ ರೇಟ್ ಇಲ್ಲ ಅಂತ ಹೇಳಿದ್ರೆ, ಅಕ್ವಿಟಲ್ ಆಗ್ತಿರೋ ಕೇಸ್ ಅಂತ ಹೇಳಿದ್ರೆ, ಅಕ್ವಿಟಲ್ ಅಂದ್ರೆ ಏನಂದ್ರೆ ನ್ಯಾಯ ಸಿಗದೇ ಇತ್ತು ಅಂದ್ರೆ ವಿರೋಧ ಕೇಸ್ ಅಂತಿರಲ್ಲ. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ನಾಗರಾಜು, ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ, ಬಿಇಒ ಧನಂಜಯ, ಆರಕ್ಷಕ ವೃತ್ತ ನಿರೀಕ್ಷಕರಾದ ನವೀನ್ ಕುಮಾರ್, ನಾರಾಯಣ್, ಅನಿಲ್ ಕುಮಾರ್, ಜಾಗೃತಿ ಸಮಿತಿಯ ಸದಸ್ಯ ಚಿದಂಬರಮೂರ್ತಿ ಸೇರಿದಂತೆ ತಾಲೂಕು ಮಟ್ಟದ ಹಲವು ಅಧಿಕಾರಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಬೂತ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆಯನ್ನು ಮಾಡುವ ಕೆಲಸವನ್ನು ಮಾಡಬೇಕೆಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ತಿಳಿಸಿದರು. ಮಂಡ್ಯದ ಕೋಣನಹಳ್ಳಿ ಬೆಳಕು ರೆಸಾರ್ಟ್ನಲ್ಲಿ ನಡೆದ ಮಂಡ್ಯ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಬೂತ್ ಮಟ್ಟದ ಏಜೆಂಟ್ಗಳ ಕಾರ್ಯಾಗಾರದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಕ್ಷೇತ್ರದ ಪ್ರತಿಯೊಂದು ಬೂತ್ಗಳಲ್ಲಿ ಬಿಎಲ್ಎಗಳು ಪರಿಷ್ಕರಣೆಗಾಗಿ ಹೋದಾಗ ಜೆಡಿಎಸ್ ಕಾರ್ಯಕರ್ತರು ಜತೆಯಲ್ಲಿದ್ದುಕೊಂಡು ಸಹಕಾರ ನೀಡಬೇಕು. ಮೃತರಾದವರು, ಗ್ರಾಮ, ಪಟ್ಟಣ ಬಿಟ್ಟು ಹೋಗಿರುವವರನ್ನು ಗುರುತಿಸಬೇಕು ಮತ್ತು 2 ಕಡೆಗಳಲ್ಲಿ ಬರುವ ಹೆಸರನ್ನು ತೆಗೆದುಹಾಕುವ ಕೆಲಸ ಮಾಡಬೇಕು. 18 ವರ್ಷ ತುಂಬಿದವರನ್ನು ಹೊಸ ಮತದಾರರ ಪಟ್ಟಿಗೆ ಸೇರಿಸುವ ಕೆಲಸ ಮಾಡಬೇಕು. ಜತೆಗೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಅರ್ಹ ಮತದಾರರು ಮಾತ್ರ ಮತದಾನ ಮಾಡುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ಬೂತ್ ಏಜೆಂಟರದಾಗಿರುತ್ತದೆ. ಆದ್ದರಿಂದ ಈ ಬಗ್ಗೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ಮುಂಬರುವ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ, ನಗರಸಭೆ ಚುನಾವಣೆಗೆ ಜೆಡಿಎಸ್ ಪಕ್ಷವನ್ನು ಸದೃಢಗೊಳಿಸಬೇಕು. ಇದು ಕಾರ್ಯಕರ್ತರ ಚುನಾವಣೆಯಾಗಿರುವುದರಿಂದ ಸಣ್ಣಪುಟ್ಟ ತಪ್ಪುಗಳಿದ್ದರೆ ಸರಿಪಡಿಸಿಕೊಂಡು ಜೆಡಿಎಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿಗಳಾದರೂ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿ ಅಭ್ಯರ್ಥಿಗಳ ಗೆಲುವಿಗೆ ಕೆಲಸ ಮಾಡಬೇಕೆಂದು ತಿಳಿಸಿದರು.
ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿಗೆ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ನಡೆದಾಗ 8,000 ಸದಸ್ಯತ್ವ ದಾಟಿತ್ತು. ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ 20,000 ಸದಸ್ಯತ್ವವನ್ನು ಮಾಡಿದ್ದಾರೆ. ಆದ್ದರಿಂದ ಮುಂಬರುವ ಮಾರ್ಚ್ ಯುಗಾದಿಯೊಳಗೆ ಮಂಡ್ಯ ಕ್ಷೇತ್ರದಲ್ಲಿ 20,000 ಜೆಡಿಎಸ್ ಸದಸ್ಯತ್ವವನ್ನು ಮಾಡಬೇಕೆಂದು ತಿಳಿಸಿದರು. ಈ ಜೆಪಿ ಆಗ್ಬೋದು, ಟಿಬಿ ಆಗ್ಬೋದು, ಹಾಗೆ ಪಂಚಾಯಿತಿ ಆಗ್ಬೋದು, ಮುಂದೆ ಬರುವಂತಹ ಚುನಾವಣೆಗಳಿಗೆ ಸಜ್ಜಾಗಲಿಕ್ಕೆ ನಮ್ಮ ಕಾರ್ಯಕರ್ತರ ಒಂದು ಏನು ಚುನಾವಣೆ ಇದೆ ಆ ಚುನಾವಣೆಗೆ ಸಜ್ಜಾಗಲಿಕ್ಕೆ ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ಹಾಗೂ ನಿಖಿಲನವರ ನೇತೃತ್ವದಲ್ಲಿ ಇವತ್ತು ವಿಶೇಷ ಸಮಗ್ರ ಪರಿಷ್ಕರಣೆ ಏನು ನಮ್ಮ ಮತದಾರ ಪಟ್ಟಿಗಳನ್ನ ಪರಿಷ್ಕರಣೆ ಮಾಡುವಂತಹ ಸಮಯ ಬಂದಿದೆ. ಈಗ ನಮ್ಮ ಚುನಾವಣಾ ಆಯೋಗದಿಂದ ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಬೂತ್ ನಲ್ಲಿ BLO ಅಂದ್ರೆ ಬೂತ್ ಆಫೀಸರ್ ಇರ್ತಾರೆ, ಅವ್ರ ಜೊತೆ ನೀವು ಕೂಡಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತ ಅವಕಾಶ. ಹಾಗಾಗಿ ಇದು ಈ ಚುನಾವಣೆಗೆ ಎಲ್ಲಾ ಚುನಾವಣೆಗಳಿಗೂ ಇದೊಂದು ಫಸ್ಟ್ ನಮ್ಮ ಕೇಂದ್ರ ಬಿಂದು ಇದೆ. ಯಾಕೆಂದ್ರೆ ನೀವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತ ಸಮಯ 25 ವರ್ಷದ ನಂತರ ಸಿಕ್ಕಿದೆ. ಹಾಗಾಗಿ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ತೀನಿ, ಏನು ಈ ಕಾರ್ಯಾಗಾರ 1.5 ಗಂಟೆ ಕಾಲ ನಮ್ಮ ಪ್ರದೀಪಣ್ಣವರು ವಿಶೇಷವಾಗಿ ಪ್ರತಿಯೊಂದು ಸಮಿಶ್ರವಾಗಿ ನಿಮಗೆ ಎಲ್ಲವನ್ನು ಹೇಳ್ತಾರೆ. ಅದನ್ನು ದಯಮಾಡಿ ಎಲ್ಲ ಗಮನವಿಟ್ಟು ಕೇಳಬೇಕು. ಯಾಕೆಂದ್ರೆ ಚುನಾವಣೆ ನಮ್ಮೆಲ್ಲ ನಿರ್ಧಾರವನ್ನು ಮಾಡುವುದು ಒಂದು ಬೂತ್ನಲ್ಲಿ 4, 5, 10 ಓಟ್ಗಳಿಗೆ ಮಾತ್ರ. ಹಾಗಾಗಿ ದಯಮಾಡಿ ಎಲ್ಲರೂ ಇಷ್ಟೊಂದು ಪ್ರೀತಿಯಿಂದ ನಿನ್ನೆ ಒಂದೇ ದಿವಸದಲ್ಲಿ ಎಲ್ಲ ಫೋನ್ ಮಾಡಿ ವಿಷಯ ತಿಳಿಸಿದ್ವಿ, ಮೆಸೇಜ್ ಮುಖಾಂತರ ವಿಷಯ ತಿಳಿಸಿದ್ವಿ. ಆದರೂ ಸಹ ಎಲ್ಲರೂ ಒಗ್ಗೂಡಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರಿ. ಫಸ್ಟ್ ಎಲ್ಲರಿಗೂ ನಾವು ಧನ್ಯವಾದಗಳು ಬಯಸ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಬಿ ಶಿವಕುಮಾರ್, ಮೈಶುಗರ್ ಮಾಜಿ ಅಧ್ಯಕ್ಷ ಸಿದ್ದರಾಮೇಗೌಡ, ನಗರಸಭೆ ಮಾಜಿ ಅಧ್ಯಕ್ಷರಾದ ನಾಗೇಶ್, ನಾಗಮ್ಮ, ಮಾಜಿ ಸದಸ್ಯರಾದ ಮಧುಶ್ರೀ, ಪದ್ಮಾವತಿ, ಶಿವರತ್ನ, ಜಯಶೀಲಮ್ಮ, ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಸಾತನೂರು ಜಯರಾಮ್, ನವೀನ್ ಕುಮಾರ್, ಬೋರೇಗೌಡ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು.